150 का करके देना। 2 किलो 300 ग्राम है। ಮಾವ ಬಂದಿದ್ದಾರೆ. ನಮ್ಮ ಮಾವ ಬಂದಿದ್ದೀವಿ. ತೋರ್ಸು 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 ಮಾವ ತೋರ್ಸು ತೋರ್ಸು. दोनों हाथों से पकड़ो. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೌರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ನಿನ್ನೆ ಈ ವ್ಲಾಗಲ್ಲಿ ನೀವು ನೋಡ್ದಂಗೆ ನನ್ನ ತಮ್ಮ ಬಂದಿದ್ದಾನೆ ಮನೆಗೆ. ಅದು ಬಹಳ ವರ್ಷಗಳಾದ ನಂತರ. ಅವನು ಯಾರ ಮನೆಗೂ ಹೋಗಲ್ಲ ಅಷ್ಟು ಈಸಿಯಾಗಿ. ಎಲ್ಲರೂ ಇನ್ವೈಟ್ ಮಾಡ್ತಾರೆ ಬಟ್ ಹೋಗೋದಿಲ್ಲ. ಸೊ ಹಂಗೂ ಹಿಂಗೂ ಇಲ್ಲಿವರೆಗೂ ಬಂದುಬಿಟ್ಟಿದ್ದಾನೆ. ಕೆಲಸದ ಮೇಲೆ ಡೆಲ್ಲಿವರೆಗೂ ಬಂದಿದ್ದ, ಅಲ್ಲಿಂದ ನಮ್ಮ ಮನೆಯವರೆಗೂ ಸಹ ಬಂದುಬಿಟ್ಟಿದ್ದಾನೆ. ಸೊ ಅವನ್ನ ಕರ್ಕೊಂಡು ಇವಾಗ ಗುರುದ್ವಾರ ಸಾಹಿಬ್ಗೆ ಹೋಗ್ತಾ ಇದ್ದೀವಿ. ಅವ್ನ ಲೈಫಲ್ಲಿ ಫಸ್ಟ್ ಟೈಮ್ ಗುರುದ್ವಾರ ಸಾಹಿಬ್ಗೆ ಹೋಗ್ತಾ ಇರೋದು. ಸೊ ನಾವಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಅವನ್ನ ಕರ್ಕೊಂಡೋಗಿ ಅಲ್ಲಿನ ರಿಚುವಲ್ಸ್ ಬಗ್ಗೆ ಎಲ್ಲನೂ ತಿಳಿಸ್ಕೊಡೋದಕ್ಕೆ. ಅವನು ಆ್ಯಕ್ಚುಲಿ ತುಂಬ ಇಂಟೆಲಿಜೆಂಟ್ ಅಂತ ಹೇಳ್ಬೋದು. ಬುಕ್ಸ್ ತುಂಬ ಓದ್ತಾನೆ, ಮತ್ತು ವೀಡಿಯೋಸ್, ನಾಲೆಜ್ ಬೇಸ್ಡ್ ವೀಡಿಯೋಸ್ನ ನೋಡ್ತಾನೆ. ಮತ್ತು ನಾನು ಈ ಧರ್ಮದ ಫ್ಯಾಮಿಲಿಯಲ್ಲಿ ಮದುವೆ ಆದ್ದರಿಂದ ಅವನಿಗೆ ಬೇಸಿಕ್ ನಾಲೆಜ್ ಅಂತೂ ಇದೆ, ಬಟ್ ಪ್ರಾಕ್ಟಿಕಲಿ ಗುರುದ್ವಾರ ಸಾಹಿಬ್ಗೆ ಹೋಗಿ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಇವತ್ತು ಅದನ್ನು ಸಹ ಎಕ್ಸ್ಪೀರಿಯನ್ಸ್ ಆಗಿಬಿಡುತ್ತೆ. ಸೊ ನಮ್ಮ ಜರ್ನಿ ಆಲ್ರೆಡಿ ಶುರು ಆಗಿಬಿಟ್ಟಿದೆ. ಜರ್ನಿಯಲ್ಲಿ ಸ್ವಲ್ಪ ಸವಿಯಾದ ಫ್ರೂಟ್ಸನ್ನು ಸೇವಿಸಿ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಈ ಲಿಚಿ ಫ್ರೂಟ್ ಸಿಕ್ತು ದಾರಿಯಲ್ಲಿ, ಅದನ್ನು ಸಹ ಖರೀದಿ ಮಾಡಿದ್ದೀವಿ. ಸೊ ಬೆಳಗ್ಗೆ ಆ್ಯಕ್ಚುಲಿ ನಮ್ಮದು ಬ್ರೇಕ್ಫಾಸ್ಟು ತುಂಬ ಹೆವಿ ಆಯಿತು. ಯಾವಾಗ ನಾವು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ರೂ ಸಹ ನನ್ನ ಮನೆಯಲ್ಲೇ ಅಡುಗೆ ಮಾಡಿ ಹೊಟ್ಟೆ ತುಂಬ ತಿನ್ನಿಸಿ ಎಲ್ರಿಗೂ ಎಲ್ಲ ಕ್ಲೀನ್ ಮಾಡಿ ಮನೆಯಿಂದ ಆಚೆ ಕಾಲು ಇಡ್ತೀನಿ. ಸೊ ಆವಾಗ ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಮಕ್ಕಳಿರೋ ಮನೆಯಲ್ಲಿ ನಾವು ಎಷ್ಟು ಹೆಲ್ದಿಯಾಗಿ ಊಟ ತಿನ್ಸಿದ್ರು ಸಹ ಆಚೆ ಕಡೆ ತಿಂಡಿಗಳು ನೋಡಿದ್ರೆ ಅಷ್ಟೇ ಅವ್ರಿಗೆ ತಿನ್ಬೇಕು ಅನ್ಸುತ್ತೆ. ಸೊ ಹಂಗೂ ಹಿಂಗೂ ಸ್ವಲ್ಪ ಮಟ್ಟಿಗೆ ಫಾಲ್ತು ಖರ್ಚಂತೂ ಹಾಗೆ ಬಿಡುತ್ತೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೌರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಗುರುದ್ವಾರ ಸಾಹಿಬಲ್ಲಿ ಇದ್ದೀವಿ. ನಮ್ಮ ಮಾವ ಬಂದಿದ್ದಾರೆ. ನಮ್ಮ ಮಾವ ಬಂದಿದ್ದೀವಿ. ತೋರ್ಸು 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 ಮಾವ ತೋರ್ಸು ತೋರ್ಸು. ಶಿವಗೆ ತೋರ್ಸು. ಹೆಲೋ, ಹಾಯ್ ಎವ್ರಿವನ್, ಹೇಗಿದ್ದೀರಾ? ಹೇಗೆ ಅನಿಸ್ತಾ ಇದೆ ಗುರುದ್ವಾರ ಸಾಹಿಬಲ್ಲಿ? ಇಟ್ಸ್ ವೆರಿ ಪೀಸ್ಫುಲ್, ತುಂಬಾ ಚೆನ್ನಾಗಿದೆ. ಈ ಜಾಗನೂ ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿರೋದ್ರಿಂದ ನಮ್ಮ ಫ್ಯಾಮಿಲಿ ಜೊತೆ ತುಂಬಾ ಸಂತೋಷವಾಗಿದೆ. ತುಂಬಾ ಸಂತೋಷ ಆಯಿತು. मतलब शिव मामा ने क्या बोला? पता नहीं, अच्छा लग रहा है यहाँ पर, फर्स्ट टाइम आई इधर पे मुझे. ಫ್ರೆಂಡ್ಸ್, ನಾವು ಮಧ್ಯಾಹ್ನ ಗುರುದ್ವಾರ ಸಾಹಿಬ್ಗೆ ಬಂದಿದ್ದೀವಿ. ಸೊ ತುಂಬ ಬಿಸಿಲಿದ್ದ ಕಾರಣ ಟಯರ್ಡೂ ಸಹ ಆಗಿಬಿಟ್ಟಿದ್ವಿ. ಸೊ ಲಂಗರ್ ತಿಂದ್ಬಿಟ್ಟು ಮಲ್ಕೊಂಡು ಇವಾಗ ಎದ್ದಿದ್ದೀವಿ. ರಾತ್ರಿ 9 ಗಂಟೆ ಆಗ್ತಾ ಇದೆ. ನಮ್ಮ ತಮ್ಮನೂ ತುಂಬ ಟಯರ್ಡ್ ಆಗಿಬಿಟ್ಟಿದ್ದ. ಆರ್ ಯು ಫೀಲಿಂಗ್ ಕಂಫರ್ಟೇಬಲ್? ಹಾಂ. ಹೇಗೆ ಅನಿಸ್ತಾ ಇದೆ ಗುರುದ್ವಾರ ಸಾಹಿಬಲ್ಲಿ ಫಸ್ಟ್ ಟೈಮ್ ಬಂದ್ಬಿಟ್ಟು? ಈಗ ತಾನೇ ಹೇಳಿದ್ನಲ್ಲ, ಇನ್ನೊಂದ್ಸಲ ಹೇಳು. ಅವನು ಆಗ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ತುಂಬಾ ಕಂಫರ್ಟೇಬಲ್ ಆಗಿದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇನ್ನು ದರ್ಶನ ಆಗಿಲ್ಲ, ಸೊ ಎಕ್ಸೈಟೆಡ್ ಫಾರ್ ಇಟ್. ಟುಮಾರೋ ಮಾರ್ನಿಂಗ್ ವಿಲ್ ಡೂ ಇಟ್. ನಾಳೆ ಬೆಳಗ್ಗೆ ಫ್ರೆಶ್ ಮೈಂಡಿಂದ ಫ್ರೆಶ್ ಆಗಿಬಿಟ್ಟು ದರ್ಶನ ಮಾಡ್ತೀವಿ. ಸೊ ಚೆನ್ನಾಗಿ ನಿದ್ದೆ ಬಂತು ಅಂತಲೇ ಹೇಳ್ಬೋದು. ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ. ಬಿಸಿಲು ಹೆಂಗಿದೆ ಇಲ್ಲಿ? ಓ ಮೈ ಗಾಡ್, ಸೂಪರ್ ಡೂಪರ್ ಹಾಟ್. ಎಷ್ಟಿತ್ತು? 50 ಪ್ಲಸ್ ಇತ್ತು. ತುಂಬಾ ಹಾಟ್. ನಾವು ಕಾರಲ್ಲಿ ಎಸಿ ಇದ್ದಿದ್ರಿಂದ ಕಂಫರ್ಟಬಲ್ ಆಗಿತ್ತು. ದ ಮೂಮೆಂಟ್ ನಾವು ಹೊರಗಡೆ ಬಂದ್ರೆ ಏನೋ ಬೆಂಕಿಲ್ ಬಿದ್ದು ತುಂಬ ಬಿಸಿಲಿದೆ. ಅದಕ್ಕೆ ಮಕ್ಕಳಿಗೂ ರಜಾ ಕೊಡ್ತಾರೆ ಈ ಒಂದು ಟೈಮ್ ಪೀರಿಯಡಲ್ಲಿ. ನನ್ನ ತಮ್ಮ ಈ ಒಂದು ಟೈಮಲ್ಲಿ ಬಂದಿದ್ದಾನೆ. ಬಿಸಿಲು ತುಂಬ ಇದೆ. ಅವನಿಗೆ ಎಕ್ಸ್ಪೀರಿಯನ್ಸು ನೆಗೆಟಿವ್ ಆಗಿದೆ, ಪಾಸಿಟಿವ್ ಆಗಿದೆಯಾ ಚಂಡೀಗಢದ್ದು? ಇನ್ನೂ ಇಟ್ಸ್ ಅ ಬ್ಯೂಟಿಫುಲ್ ಸಿಟಿ, ತುಂಬಾ ಚೆನ್ನಾಗಿದೆ. ಓನ್ಲಿ ವೆದರ್ ಸ್ವಲ್ಪ ಹಾಟ್ ಆಗಿದೆ. ಚೆನ್ನೈಯಲ್ಲಿನೂ ಇದೇ ಥರನೇ ಇರುತ್ತೆ, ಬಟ್ ಅಲ್ಲಿ ಚೆನ್ನೈಯಲ್ಲಿ ಹ್ಯೂಮಿಡ್ ಇರೋದ್ರಿಂದ ಸ್ವಲ್ಪ ಸ್ವೆಟ್ ಆಗುತ್ತೆ, ಬಾಡಿಗೆ ಟೆಂಪರೇಚರ್ ಕಂಟ್ರೋಲ್ ಆಗಿರುತ್ತೆ. ಬಟ್ ಇಲ್ಲಿ ಇಟ್ಸ್ ಎ ಡ್ರೈ ವೆದರ್, ಸೊ ತುಂಬಾ ಹಾಟ್ ಆಗಿದೆ. ಬಟ್ ಅದರ್ವೈಸ್ ಆಸ್ ಅ ಸಿಟಿ ಚಂಡೀಗಢ ಇಸ್ ವೆರಿ ಬ್ಯೂಟಿಫುಲ್. ಇವಾಗ ಮಕ್ಕಳು ಮತ್ತು ಯಜಮಾನ್ರು, ನನ್ನ ತಮ್ಮ ಎಲ್ಲನೂ ಹೋಗ್ತಾ ಇದ್ದಾರೆ ಡಿನ್ನರ್ ಮಾಡ್ಕೊಂಡು ಬರೋದಕ್ಕೆ. ನಾನು ಇಲ್ಲೇ ಇರ್ತೀನಿ ರೂಮಲ್ಲಿ. ಸ್ವಲ್ಪ ವ್ಲಾಗ್ದು ಎಡಿಟಿಂಗ್ ಮಾಡಬೇಕು. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ 2-3 ದಿವಸದಿಂದ.
ಬೆಳಗ್ಗೆ ಅರ್ಧ ವ್ಲಾಗ್ಗೆ ಎಡಿಟಿಂಗ್ ಮಾಡಿದೆ. ಇವಾಗ ಪೂರ್ತಿ ಎಡಿಟಿಂಗ್ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏಯ್ ಅಕ್ಕಿ ಬೋಲೋ ಕುಚು. ಹಾಯ್ ಗೈಸ್, ಇವನಿಗೆ ಮೊಬೈಲ್ ಇದ್ರೆ ಸಾಕು. ನಮ್ಮ ತಮ್ಮಂದು ಗಾಗಲ್ಸ್ ಹಾಕೊಂಡು ಸ್ಟೈಲ್ ಹೊಡಿತಾ ಇದ್ದಾನೆ. 3Dದ ಇದು 3Dದ ಬ್ರ್ಯಾಂಡೆಡಾ ಇಲ್ಲಾಂದ್ರೆ ಲೋಕಲಾ? It is branded. ಎಷ್ಟು ಕೊಟ್ಟೆ? It is 3,500. This is branded. This is price is 2,000 million. 2000 million. ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ನನ್ನ ತಮ್ಮಂದು ಗಾಗಲ್ಸ್ ಹಾಕ್ಕೊಂಡು. ಬಾ ಫೋಟೋ ತೆಗಿತೀನಿ ಬಾ. ಫೋಟೋ ನಮ್ಮ ಯಜಮಾನ್ರು ಬಂದರು. ತೋರಿಸ್ಲ ಹಿಂಗೆ. ಹಲೋ. What's time is this? ವಾಟ್ಸ್ ದ ಟೈಮ್? 8 ಸ್ವಲ್ಪ o'clock. ಜೋರಾಗಿ ಮಾತಾಡಬೇಕು. 8:30 timing. 9 o'clock ಆಗ್ಬಿಟ್ಟಿದೆ. 9 o'clock. ತುಂಬಾ ಟಯರ್ಡ್ ಮಾ. ಊಟ. going for ಊಟ. ಡಿನ್ನರ್ ಮಾಡೋದಕ್ಕೆ ಹೋಗ್ತಾ ಇದ್ದೆ. ಊಟ ಆಯ್ತಾ? ಸೇಮ್ ಪ್ಲೇಸ್ ನಾ? ನಾವು 10 days ಬಿಫೋರ್ ಈ ಗುರುದ್ವಾರ ಸಾಹಿಬ್ಗೆ ಬಂದಿದ್ವಿ, ಅನಂತಪುರ ಸಾಹಿಬ್ಗೆ. ವ್ಲಾಗಿನ ಮುಖಾಂತರ ಇಲ್ಲಿನ ವಿಶೇಷತೆ ಏನು ಎತ್ತ ಅಂತ ಹೇಳ್ಬಿಟ್ಟು ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ನನ್ನ ತಮ್ಮನ್ನ ಕರ್ಕೊಂಡು ಬಂದಿದ್ದೀನಲ್ಲ, ಅದಕ್ಕೆ ಅಷ್ಟು ಡೀಟೇಲಾಗಿ ಏನು ವಿವರಿಸ್ತಾ ಇಲ್ಲ. ಆ್ಯಕ್ಚುಲಿ ನಾವು ಅವನ್ನ ಕರ್ಕೊಂಡು ಅಮೃತ್ಸರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಎಕ್ಸ್ಟ್ರೀಮ್ ಬಿಸಿಲಿರೋ ಕಾರಣ ನಮ್ಮ ಯಜಮಾನ್ರು ಅಷ್ಟು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಎಲ್ಲ ಮಾಡೋದು ಬೇಡ ಅಂತ ಹೇಳಿದ್ರು. ಚಂಡೀಗಢದಿಂದ ಅಮೃತ್ಸರ್ ಆಲ್ಮೋಸ್ಟ್ 6 hours ಜರ್ನಿ ಇದೆ. ಸೊ ಅದಕ್ಕೋಸ್ಕರನೇ ಅಲ್ಲೆಲ್ಲ ಬೇಡ, ಅನಂತಪುರ ಸಾಹಿಬ್ ಬಂದ್ಬಿಡೋಣ. ಮತ್ತು ಹೆಂಗಿದ್ರು ನನ್ನ ತಮ್ಮನಿಗೆ ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ನಮ್ಮ ವ್ಲಾಗಲ್ಲಿ ನೋಡ್ದೆ ಅಲ್ಲ, ಸೊ ಅದಕ್ಕೆ ತುಂಬ ಇಷ್ಟ ಆಯಿತು. ನಮ್ಮ ಮನೆಯಿಂದ ಈ ಒಂದು ಪ್ಲೇಸ್ಗೆ 2.5 hours ಜರ್ನಿ ಇದೆ. ಸೊ ಸೇಫೂ ಇರುತ್ತೆ ಮತ್ತು ಒಂದು ಕಂಫರ್ಟೂ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಇದು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ವ್ಲಾಗು. ನಾನು ನಮ್ಮ ಯಜಮಾನ್ರು ಬೇಗನೆ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ದೀವಿ. ಮಕ್ಕಳನ್ನ ನಮ್ಮ ತಮ್ಮನ್ನ ಎಬ್ಸೋದಕ್ಕೆ ಟ್ರೈ ಮಾಡಿದ್ವಿ. ಅವರು ಸ್ವಲ್ಪ ಹೊತ್ತು ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ನಾವಿಬ್ಬರು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಟೀ ಕುಡಿತಾ ಇದ್ದೀವಿ. ಇನ್ನು ಇವರೆಲ್ಲ ಎದ್ದು ಸ್ನಾನ ಮಾಡಿ ರೆಡಿ ಆಗೋತ್ತಷ್ಟಿಗೆ 1-1.5 ಗಂಟೆ ಆಗೇ ಬಿಡುತ್ತೆ. ಸೊ ಅಷ್ಟೊತ್ತಿಗೆ ನಾವು ಟೀ ಕುಡಿದೇ ಇರೋದಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ನಾವು ಫಸ್ಟೇ ಟೀ ಕುಡಿತಾ ಇದ್ವಿ. ಅದಾದ ನಂತರ ಎಲ್ಲರೂ ಎದ್ರು, ಆಮೇಲೆ ರೆಡಿ ಆದ್ರು ಬೇಗ. ಫೈನಲಿ ಇವತ್ತು ನನ್ನ ತಮ್ಮ ಗುರುದ್ವಾರ ಸಾಹಿಬಲ್ಲಿ ದರ್ಶನ ಮಾಡ್ತಾನೆ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಅವನಿಗೆ ಫಸ್ಟೇ ನಾನು ಹೇಳಿಕೊಟ್ಟಿದ್ದೀನಿ, ಚೆನ್ನಾಗಿ ಹೃದಯಪೂರ್ವಕವಾಗಿ ದೇವ್ರನ್ನ ಪ್ರಾರ್ಥನೆ ಮಾಡೋ, ಎಲ್ಲನೂ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅವನು ಯಾವ ಥರ ಗೊತ್ತಾ, ನಾನು ಜನರಲಾಗಿ ಹೇಳ್ತಾ ಇದ್ದೀನಿ, ಅವನು ಯಾವ ದೇವ್ರ ಮೇಲೂ ನಂಬಿಕೆ ಇಡಲ್ಲ, ಬಟ್ ರೆಸ್ಪೆಕ್ಟ್ ಮಾಡ್ತಾನೆ. ಎಲ್ಲ ಧರ್ಮಗಳ ಬಗ್ಗೆ ನಾಲೆಜ್ ಇದೆ ಅವನಿಗೆ. ಈ ದೇವರು ಒಳ್ಳೆಯವರು, ಆ ದೇವರು ಕೆಟ್ಟವರು ಅಂತ ಯಾರಾದರೂ ಹೇಳಿದ್ರೆ ಅವನಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಅವ್ನು ಡಿಬೇಟೂ ಸಹ ಮಾಡ್ತಾನೆ. ಸೊ ಎಲ್ಲ ದೇವ್ರನ್ನೂ ಬಿಲೀವ್ ಮಾಡ್ತಾನೆ, ಬಟ್ ಮೂಢನಂಬಿಕೆಯನ್ನು ಇಟ್ಕೊಂಡಿಲ್ಲ. ಅವನು ಕಷ್ಟಪಟ್ರೇ ನಮಗೆಲ್ಲ ಸಿಗೋದು ಅಂತ ಆ ಮೈಂಡ್ ಸೆಟ್ ಅವನದು. ದೇವ್ರು ನಾವು ಕೂತ್ಕೊಂಡಿದ್ರೆ ನಮಗೇನು ಕೊಡಲ್ಲ. ಸೊ ಒಂದು ಎಕ್ಸ್ಪೀರಿಯೆನ್ಸಸ್ ಆಗಿರುತ್ತೆ ಅಲ್ಲ ಲೈಫಲ್ಲಿ, ಚಿಕ್ಕ ಪುಟ್ಟ ಎಕ್ಸ್ಪೀರಿಯೆನ್ಸು. ಸೊ ಅದರಿಂದ ಅವನು ತುಂಬ ಡೀಪಾಗಿ ಯಾವುದ್ರ ಮೇಲೂ ಯಾರ ಮೇಲೂ ಬಿಲೀವ್ ಮಾಡಲ್ಲ. ಅವ್ನ ಮನಸ್ಸಿಗೆ ಏನು ಒಳ್ಳೇದು ಅನಿಸುತ್ತೋ ಅದನ್ನೇ ಮಾಡ್ತಾನೆ. ನಾವೆಲ್ಲ ಹೇಳಿಕೊಟ್ರು ಅವ್ನು ಮಾಡಲ್ಲ. ಬಟ್ ಆ್ಯಸ್ ಎ ಸಿಸ್ಟರ್ ಹೇಳೋದು ನನ್ನ ಕರ್ತವ್ಯ. ಯಾಕಂದರೆ ನನ್ನ ಒಂದು ಪರ್ಸ್ನಾಲಿಟಿ ಟೋಟಲಿ ಡಿಫ್ರೆಂಟ್, ಅವನದೊಂದು ಪರ್ಸ್ನಾಲಿಟಿ ಟೋಟಲಿ ಡಿಫ್ರೆಂಟ್. ನಾನು ಆ್ಯಸ್ ಎ ಸಿಸ್ಟರ್ ನನ್ನ ಎಕ್ಸ್ಪೀರಿಯೆನ್ಸ್ಗಳನ್ನ ಅವನ ಹತ್ರ ಶೇರ್ ಮಾಡ್ಕೊತೀನಿ. ಅವನು ಆ್ಯಸ್ ಎ ಯಂಗರ್ ಬ್ರದರ್ ಅವನ ಎಕ್ಸ್ಪೀರಿಯೆನ್ಸ್ಗಳನ್ನು ನನ್ನ ಜೊತೆ ಶೇರ್ ಮಾಡ್ಕೊತಾನೆ. ಸೊ ಆ ರೀತಿ ನಾವು ಒಬ್ಬರನ್ನ ಒಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ನಮ್ಮ ಯಜಮಾನ್ರು ನೋಡ್ಬೋದು, ಅವನಿಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ, ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಹೆಡ್ನ ಕವರ್ ಮಾಡೋದು ಸಿಖ್ ಧರ್ಮದಲ್ಲಿ ಒಂದು ಮ್ಯಾಂಡೇಟ್ರಿ ಆಗಿದೆ. ಸೊ ಅದೇ ಥರನೇ ನಮ್ಮ ಯಜಮಾನ್ರು ಅವನಿಗೆಲ್ಲನೂ ಹೇಳ್ಕೊಟ್ಟಿದ್ದಾರೆ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿಯೇ ಅವನು ನಮ್ಮನ್ನು ಫಾಲೋ ಮಾಡ್ತಾ ಇದ್ದ. ನನಗೆ ಮದುವೆ ಆಗಿ 14 years ಆದ್ರೂ ಸಹ ನಮ್ಮ ಮನೆ ಕಡೆಯಿಂದ ಯಾರೂ ಸಹ ಗುರುದ್ವಾರ ಸಾಹಿಬ್ಗೆ ಇನ್ನೂ ಹೋಗಿಲ್ಲ ಅಂತ ಹೇಳ್ಬೋದು. ನಮ್ಮ ತಮ್ಮ ಫಸ್ಟ್ ಟೈಮ್ ಈ ಥರ ಬಂದಿರೋದು. ಅದು ಒಂದು ರಿಲೀಜಿಯಸ್ ಹಿಸ್ಟಾರಿಕಲ್ ಗುರುದ್ವಾರ ಪ್ಲೇಸ್ ಇದು. ಸೊ ಇಲ್ಲಿ ಬಂದು ಆಶೀರ್ವಾದ ಪಡೆದಿರೋದು ನನಗಂತೂ ತುಂಬ ಖುಷಿ ಕೊಡ್ತಾ ಇದೆ. ನಮ್ಮ ಅಪ್ಪ ಅಮ್ಮ ನಮ್ಮ ಮನೆಗೆ ಬಂದಿಲ್ಲ ಇನ್ನೂ ಮದುವೆ ಆದಮೇಲೆ. ಸೊ ಗುರುದ್ವಾರ ಸಾಹಿಬ್ಗೆಲ್ಲ ಯಾವಾಗ ಬರ್ತಾರೆ, ಹೆಂಗೆ ಬರ್ತಾರೆ ಹೇಳಿ. ನಾನು ಎಷ್ಟು ವರ್ಷಗಳಿಂದ ಅವನ್ನ ಕರಿತಾ ಇದ್ದೀನಿ, ಬನ್ನಿರಿ ಮಗಳು ಹೆಂಗಿದ್ದಾಳೆ ನೋಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಬಟ್ ಅವ್ರಿಗೆ ಏನೋ ಗೊತ್ತಿಲ್ಲ, ನಾನೇ ವರ್ಷ ಅಲ್ಲಿಗೆ ಹೋಗ್ತೀನಲ್ಲ, ಅಲ್ಲೇ ನೋಡಿಬಿಡ್ತಾರೆ. ಸೊ ಅವ್ರಿಗೇನೋ ಆಸೆನೂ ಇಲ್ಲ ಇದು ನೋಡಬೇಕು ಅದು ನೋಡಬೇಕು ಅಂತ ಹೇಳ್ಬಿಟ್ಟು. ನಾನು ನಮ್ಮ ತಂದೆ ಹತ್ರ ಕಾಮಿಡಿ ಮಾಡ್ತಾ ಇರ್ತೀನಿ ಅವಾಗ, ಮುದುಕ ಆಗ್ತಾ ಇದೆಯಪ್ಪ ನೀನು, ಒಂದ್ಸಲ ಬಂದ್ಬಿಟ್ಟು ನೋಡ್ಕೊಂಡು ಹೋಗು ಮಗಳು ಹೆಂಗಿದ್ದಾಳೆ, ಡೆಲ್ಲಿ ಪಂಜಾಬಲ್ಲೇ ಹೆಂಗಿದೆ ಅಂತ ಹೇಳ್ಬಿಟ್ಟು. ಫ್ಲೈಟಲ್ಲಿ ಒಂದ್ಸಲ ಟ್ರಾವೆಲ್ ಮಾಡು, ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಅಂದರೆ, ಬೇಡಮ್ಮ ನನಗೆ ಏನು ಬೇಡ, ನೀನು ಖುಷಿಯಾಗಿದ್ದೀಯ ತಾನೇ ಅಷ್ಟೇ ಸಾಕು, ನಿನಗೆ ದುಡ್ಡು ಬೇಕಾ ಹೇಳು ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಅವರು ಇನ್ನೋಸೆನ್ಸ್ ನೋಡಿದ್ರೆ ನನಗೆ ಪಾಪ ಅನಿಸುತ್ತೆ. ಅದಕ್ಕೆ ನಾನು
ನಾನು ಅವ್ರನ್ನ ತುಂಬ ಫೋರ್ಸ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಅವರು ಎಲ್ಲಿದ್ರೂ ಚೆನ್ನಾಗಿದ್ರೆ ಸಾಕು ಅಂತ ನನಗೆ ಅನಿಸುತ್ತೆ. ಸೊ ಅದಕ್ಕೆ ನಾನು ಬಿಟ್ಟೆ ನೀನು ಬಂದರೆ ನನಗೆ ಇಷ್ಟ ಆಗುತ್ತೆ, ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಯಾವಾಗ ಕಂಫರ್ಟಬಲ್ ಆಗಿರುತ್ತೋ ಅವಾಗ ಬನ್ನಿ ಅಂತ ಹೇಳಿದ್ದೀನಿ. ಮತ್ತು ಇವಾಗ ನಮ್ಮ ತಮ್ಮಂದು ದರ್ಶನ ಆಯಿತು ಪೀಸ್ಫುಲ್ಲಾಗಿ. ನಾವು ಒಳ್ಳೆ ಕ್ವಾಲಿಟಿ ಟೈಮ್ನ ಗುರುದ್ವಾರ ಸಾಹಿಬಲ್ಲಿ ಸ್ಪೆಂಡ್ ಮಾಡಿದ್ವಿ. ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಚಿಕ್ಕದಾದ ಈ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ನಾವು ಬಂದಾಗೂ ಇದೇ ರೆಸ್ಟೋರೆಂಟಲ್ಲೇ ನಾವು ತಿಂದಿದ್ದು. ಸೊ ಅದಕ್ಕೆ ಇಲ್ಲಿನೇ ನಮ್ಮ ತಮ್ಮನನ್ನು ಕರ್ಕೊಂಡು ಬಂದ್ವಿ. ಇಲ್ಲಿನ ಪರಾಟಗಳಂತೂ ತುಂಬ ಟೇಸ್ಟಿ ಆಗಿರುತ್ತೆ. ಸೊ ನಮ್ಮ ತಮ್ಮನೂ ಟ್ರೈ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಆಚೆ ಬಂದು ಕುತ್ಕೊಂಡಿದ್ದೀವಿ. ಮಕ್ಕಳು ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಇವಾಗ ಇಲ್ಲಿಂದ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ನಾವು ಡಿಸೈಡ್ ಮಾಡಿಬಿಟ್ಟು ನೆಕ್ಸ್ಟ್ ವ್ಲಾಗಿನ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಬಾಯ್ ಟೇಕ್ ಕೇರ್.